ಫೈಂಡ್ ದ ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಆ್ಯಂಡ್ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಕ್ವಶನ್ ಏನು 3/5 8/3 5/11 7/8. ಸೊ ಇಲ್ಲಿ 3/5 5/11 7/8 ಪ್ರಾಪರ್ ಫ್ರ್ಯಾಕ್ಷನ್ ಇದಾವೆ. 8/3 ಅನ್ನೋದು ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಕೊಟ್ಟಂತಹ ನಂಬರ್ಗಳಲ್ಲಿ ಎಲ್ಲವೂ ಪ್ರಾಪರ್ ಫ್ರ್ಯಾಕ್ಷನ್ಸ್ ಇದ್ದು ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇದ್ದಾಗ ಅದು ಏನಾಗಿರುತ್ತೆ, ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟು ಆ ಉಳಿದಂಥ ಪ್ರಾಪರ್ ಫ್ರ್ಯಾಕ್ಷನ್ನಲ್ಲಿ ನಾವು ಸ್ಮಾಲೆಸ್ಟ್ ಫ್ರ್ಯಾಕ್ಷನನ್ನು ಡೆಸಿಮಲ್ ಮೆಥಡ್ ಆರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡಿ ಆದರೂ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದೇನು, ಕೊಟ್ಟಂತಹ ನಂಬರ್ಗಳಲ್ಲಿ ಎಲ್ಲವೂ ಪ್ರಾಪರ್ ಫ್ರ್ಯಾಕ್ಷನ್ಸ್ ಇದ್ದು ಒಂದು ಮಾತ್ರ ಇಂಪ್ರಾಪರ್ ಫ್ರ್ಯಾಕ್ಷನ್ ಇದ್ದಾಗ ಅದನ್ನು ನಾವು ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 3/5 5/11 ಮತ್ತು 7/8. 3/5 5/11 7/8 ಇವುಗಳಲ್ಲಿ ನಾವು ಏನು ಮಾಡಬೇಕು, ಸ್ಮಾಲೆಸ್ಟ್ ಫ್ರ್ಯಾಕ್ಷನನ್ನು ಡೆಸಿಮಲ್ ಮೆಥಡಿಂದನಾದರೂ ಕಂಡುಹಿಡಿಬೋದು ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದನಾದರೂ ಮಾಡಿದಾಗ ನಮಗೆ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 4/3 1/2 3/4 7/8. ಸೊ ಇಲ್ಲೂ ಕೂಡ ಪ್ರಾಪರ್ ಫ್ರ್ಯಾಕ್ಷನ್ಸ್ 1/2 3/4 7/8 ಪ್ರಾಪರ್ ಫ್ರ್ಯಾಕ್ಷನ್ಸ್ ಅದಾವು. ಬಟ್ 4/3 ಅನ್ನೋದು ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಇದೇ ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಆಗಿರುತ್ತೆ. 4/3 ಅನ್ನೋದೇನು ಲಾರ್ಜೆಸ್ಟ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್ ಅಂದ್ರೆ ನ್ಯೂಮರೇಟರ್ಸು ಸ್ಮಾಲ್ ಆಗಿರ್ತಾವೆ, ಡಿನಾಮಿನೇಟರ್ಸ್ ಬಿಗ್ ಆಗಿರ್ತಾವೆ. ಅಂದ್ರೆ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ರೆ ಅದಕ್ಕೆ ನಾವೇನಂತೀವಿ, ಪ್ರಾಪರ್ ಫ್ರ್ಯಾಕ್ಷನ್ ಅಂತೀವಿ. ಅಂದ್ರೆ ನ್ಯೂಮರೇಟರ್ ಈಸ್ ಸ್ಮಾಲ್, ಡಿನಾಮಿನೇಟರ್ is big, that is called proper fraction. When numerator is big and denominator is small, that is called improper fraction. ಸೊ ಇಲ್ಲಿ 4/3 ಅನ್ನೋದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿದೆ. ಸೊ ಇದು ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಆಗಿರುತ್ತೆ. ಉಳಿದವೆಲ್ಲ ಪ್ರಾಪರ್ ಫ್ರ್ಯಾಕ್ಷನ್ಸ್. ಸೊ ಅವುಗಳನ್ನು ನಾವು ಡೆಸಿಮಲ್ ಮೆಥಡ್ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡಿ ಸ್ಮಾಲೆಸ್ಟ್ ಫ್ರ್ಯಾಕ್ಷನನ್ನು ಇವುಗಳಲ್ಲಿ ನಾವು ಅಥವಾ ಕಂಪೇರ್ ಮೆಥಡ್ ಮಾಡಿ ಕೂಡ ನಾವು ಸ್ಮಾಲೆಸ್ಟ್ ಫ್ರ್ಯಾಕ್ಷನನ್ನು ನಾವು ಕಂಡುಹಿಡಿಬೋದು. ಅಥವಾ ಡೆಸಿಮಲ್ ಮೆಥಡಿಂದ ಮಾಡೋದಾದರೆ 1/2 0.5 ಆಗುತ್ತೆ, 3/4 0.75 ಆಗುತ್ತೆ, 7/8 0.84 ಆಗುತ್ತೆ. ಸೊ ಇಲ್ಲಿ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಯಾವುದು, 0.50 ಅಂದರೆ 1/2 ಅನ್ನೋದೇನು ಸ್ಮಾಲೆಸ್ಟ್ ಫ್ರ್ಯಾಕ್ಷನು ಮತ್ತು 4/3 ಅನ್ನೋದೇನು ಲಾರ್ಜೆಸ್ಟ್ ಫ್ರ್ಯಾಕ್ಷನ್.